ಮೊದಲನೇ ಪ್ರಶ್ನೆ, ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ. ಲಿವರ್ ಸಮಸ್ಯೆ, ಬಿ. ಕಿಡ್ನಿ ಸಮಸ್ಯೆ, ಸಿ. ಅಲ್ಸರ್ ಸಮಸ್ಯೆ, ಡಿ. ಅಸ್ತಮಾ. ಉತ್ತರ ಬಿ. ಕಿಡ್ನಿ ಸಮಸ್ಯೆ. ಎರಡನೇ ಪ್ರಶ್ನೆ, ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ. ಪಾಕಿಸ್ತಾನ್, ಬಿ. ಭಾರತ, ಸಿ. ಶ್ರೀಲಂಕಾ, ಡಿ. ನೇಪಾಳ. ಉತ್ತರ ಬಿ. ಭಾರತ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನೀವು ಸೇವಿಸುವ ಆಹಾರಗಳಲ್ಲಿ ಯಾವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿ? ಎ. ಮೆಣಸಿನಕಾಯಿ, ಬಿ. ಈರುಳ್ಳಿ, ಸಿ. ಅರಿಶಿಣ, ಡಿ. ಉಪ್ಪು. ಉತ್ತರ ಡಿ. ಉಪ್ಪು. ನಾಲ್ಕನೇ ಪ್ರಶ್ನೆ, ಫಿಲ್ಟರ್ ವಾಟರ್ ಜಾಸ್ತಿ ಕುಡಿಯುವವರಿಗೆ ಯಾವ ಸಮಸ್ಯೆಗಳು ಬರುತ್ತವೆ? ಎ. ಲೈಂಗಿಕ ಸಮಸ್ಯೆ, ಬಿ. ಇಮ್ಯುನಿಟಿ ಕೊರತೆ, ಸಿ. ಕಿಡ್ನಿ ಸಮಸ್ಯೆಗಳು, ಡಿ. ಕಪ್ಪಗಾಗುತ್ತಾರೆ. ಉತ್ತರ ಬಿ. ಇಮ್ಯುನಿಟಿ ಕೊರತೆ. ಐದನೇ ಪ್ರಶ್ನೆ, ಪ್ರತಿನಿತ್ಯ ಕೂಲ್ ಡ್ರಿಂಕ್ಸ್ ಕುಡಿಯುವವರಲ್ಲಿ ಯಾವ ಅವಯವ ಬಹುಬೇಗ ಫೇಲ್ ಆಗುತ್ತದೆ? ಎ. ಕಿಡ್ನಿ, ಬಿ. ಯಕೃತ್, ಸಿ. ಹೃದಯ, ಡಿ. ಶ್ವಾಸಕೋಶ. ಉತ್ತರ ಎ. ಕಿಡ್ನಿ. ಆರನೇ ಪ್ರಶ್ನೆ, ಮನುಷ್ಯ ಏನು ಕೆಲಸ ಮಾಡುವಾಗ ವಾಸನೆಯನ್ನು ಗುರುತಿಸಲು ಆಗುವುದಿಲ್ಲ? ಎ. ನೀರು ಕುಡಿಯುವಾಗ, ಬಿ. ನಡೆದಾಡುವಾಗ, ಸಿ. ಊಟ ಮಾಡುವಾಗ, ಡಿ. ಮಲಗಿರುವಾಗ. ಉತ್ತರ ಡಿ. ಮಲಗಿರುವಾಗ. ಏಳನೇ ಪ್ರಶ್ನೆ, ಯಾವ ಹಕ್ಕಿ ಕನ್ನಡಿಯಲ್ಲಿ ತನ್ನನ್ನು ತಾನೇ ಗುರುತಿಸಿಕೊಳ್ಳಬಲ್ಲದು? ಎ. ಗಿಳಿ, ಬಿ. ಪಾರಿವಾಳ, ಸಿ. ಬ್ಯಾಟ್, ಡಿ. ಆಟ್ರಿಚ್. ಉತ್ತರ ಬಿ. ಪಾರಿವಾಳ. ಎಂಟನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಇರುವವರು ಯಾವ ತರಕಾರಿ ತಿನ್ನಬಾರದು? ಎ. ರಾಜಗಿರಿ ಸೊಪ್ಪು, ಬಿ. ಪಾಲಕ್ ಸೊಪ್ಪು, ಸಿ. ಪುಂಡಿ ಪಲ್ಯ, ಡಿ. ಮೆಂತ್ಯ ಸೊಪ್ಪು. ಉತ್ತರ ಬಿ. ಪಾಲಕ್ ಸೊಪ್ಪು. ಒಂಬತ್ತನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿರಡಿ ಸಾಯಿಬಾಬಾ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಕೇರಳ, ಸಿ. ರಾಜಸ್ಥಾನ್, ಡಿ. ಮಹಾರಾಷ್ಟ್ರ. ಉತ್ತರ ಡಿ. ಮಹಾರಾಷ್ಟ್ರ. ಹತ್ತನೇ ಪ್ರಶ್ನೆ, ಮನುಷ್ಯನ ನಾಲಿಗೆ ಕಪ್ಪಗಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ? ಎ. ಉಬ್ಬಸ, ಬಿ. ಕ್ಯಾನ್ಸರ್, ಸಿ. ಹೃದಯಾಘಾತ, ಡಿ. ಸಕ್ಕರೆ ಕಾಯಿಲೆ. ಉತ್ತರ ಬಿ. ಕ್ಯಾನ್ಸರ್. 11ನೇ ಪ್ರಶ್ನೆ, ಮನೆ ಯಾವ ಜಾಗದಲ್ಲಿ ಅಲ್ಲಿ ಕಂಡರೆ ಶುಭವೋ ಶುಭ? ಎ. ಅಡುಗೆ ಮನೆ, ಬಿ. ದೇವರ ಕೋಣೆ, ಸಿ. ಬಚ್ಚಲ ಮನೆ, ಡಿ. ಮಲಗೋ ಕೋಣೆ. ಉತ್ತರ ಬಿ. ದೇವರ ಕೋಣೆ. 12ನೇ ಪ್ರಶ್ನೆ, ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣು ಪ್ರಯೋಜನಕಾರಿ? ಎ. ಬಾಳೆಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಸಪೋಟ, ಡಿ. ಸೀತಾಫಲ್. ಉತ್ತರ ಎ. ಬಾಳೆಹಣ್ಣು. 13ನೇ ಪ್ರಶ್ನೆ, ಕಾಗದವನ್ನು ಕಂಡುಹಿಡಿದ ದೇಶ ಯಾವುದು? ಎ. ಜಪಾನ್, ಬಿ. ಚೀನಾ, ಸಿ. ಭಾರತ, ಡಿ. ರಷ್ಯಾ. ಉತ್ತರ ಬಿ. ಚೀನಾ. 14ನೇ ಪ್ರಶ್ನೆ, ತಲೆನೋವಿಗೆ ತಕ್ಷಣವೇ ಪರಿಹಾರ ನೀಡುವ ಹಣ್ಣು ಯಾವುದು? ಎ. ಮೋಸಂಬಿ, ಬಿ. ಬಾಳೆಹಣ್ಣು, ಸಿ. ದ್ರಾಕ್ಷಿ ಹಣ್ಣು, ಡಿ. ಸೇಬು ಹಣ್ಣು. ಉತ್ತರ ಬಿ. ಬಾಳೆಹಣ್ಣು. 15ನೇ ಪ್ರಶ್ನೆ, ಮನುಷ್ಯನಿಗೆ ಎಷ್ಟು ಸಮಯದವರೆಗೆ ಬಿಕ್ಕಳಿಕೆ ಇರುತ್ತದೆ? ಎ. 30 ಸೆಕೆಂಡ್, ಬಿ. 60 ಸೆಕೆಂಡ್, ಸಿ. 10 ನಿಮಿಷ, ಡಿ. 5 ನಿಮಿಷ. ಉತ್ತರ ಡಿ. 5 ನಿಮಿಷ. ಯಾವ ಹಣ್ಣು ತಿಂದರೆ ಮರೆವಿನ ಕಾಯಿಲೆ ಬೇಗ ಗುಣವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಬ್ಲೂಬೆರ್ರಿ, ಸಿ. ದ್ರಾಕ್ಷಿಗಳು, ಡಿ. ಸೇಬು.
ಉತ್ತರ ಬಿ ಬ್ಲೂಬೆರಿ. ಯಾವ ಆಹಾರಗಳು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ? ಎ ಚಿಪ್ಸ್, ಬಿ ಕೆಚಪ್, ಸಿ ಉಪ್ಪಿನಕಾಯಿ, ಡಿ ಪಿಜ್ಜಾ. ಉತ್ತರ ಮೇಲಿನ ಎಲ್ಲವೂ. ಯಾವ ಹಣ್ಣನ್ನು ಫ್ರಿಜ್ಜಿನಲ್ಲಿ ಇಟ್ಟು ತಿಂದರೆ ಕಿಡ್ನಿ ರೋಗಕ್ಕೆ ಕಾರಣವಾಗುತ್ತದೆ? ಎ ಕಲ್ಲಂಗಡಿ, ಬಿ ಸೇಬು, ಸಿ ಅನಾನಸ್, ಡಿ ಕಿತ್ತಳೆ. ಉತ್ತರ ಎ ಕಲ್ಲಂಗಡಿ. ಯಾವ ದೇಶದ ಜನರು ಹೆಚ್ಚು ಕಾಲ ಬದುಕುತ್ತಾರೆ? ಎ ಬಾಂಗ್ಲಾದೇಶ್, ಬಿ ಜಪಾನ್, ಸಿ ಭಾರತ, ಡಿ ಚೀನಾ. ಉತ್ತರ ಬಿ ಜಪಾನ್. ಯಾವ ಪ್ರಾಣಿಯು ನಾಲಿಗೆಯಿಂದ ನೀರನ್ನು ಕುಡಿಯುತ್ತದೆ? ಎ ಜಿಂಕೆ, ಬಿ ಒಂಟೆ, ಸಿ ಕುದುರೆ, ಡಿ ನಾಯಿ. ಉತ್ತರ ಡಿ ನಾಯಿ. ಚರ್ಮವನ್ನು ಬಿಳಿಯಾಗಿಸಲು ಯಾವ ಹಣ್ಣು ಉತ್ತಮ? ಎ ಕಿತ್ತಳೆ, ಬಿ ಸೇಬು, ಸಿ ಅನಾನಸ್, ಡಿ ಕಲ್ಲಂಗಡಿ. ಉತ್ತರ ಎ ಕಿತ್ತಳೆ. ಯಾವ ದೇಶವು ಹೆಚ್ಚು ರೈಲುಗಳನ್ನು ಹೊಂದಿದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಜಪಾನ್. ಉತ್ತರ ಡಿ ಜಪಾನ್. ದಾಲ್ಚಿನ್ನಿ ಮರ ಯಾವ ದೇಶದಲ್ಲಿ ಹುಟ್ಟಿದೆ? ಎ ಅಮೆರಿಕ, ಬಿ ಶ್ರೀಲಂಕಾ, ಸಿ ಬ್ರೆಜಿಲ್, ಡಿ ಇಟಲಿ. ಉತ್ತರ ಬಿ ಶ್ರೀಲಂಕಾ. ಭಾರತದ ರಾಷ್ಟ್ರೀಯ ಪಕ್ಷಿಯ ಹೆಸರೇನು? ಎ ನವಿಲು, ಬಿ ಮೈನಾ, ಸಿ ರಣಹದ್ದು, ಡಿ ಗಿಳಿ. ಉತ್ತರ ಎ ನವಿಲು. ಯಾವ ಹಣ್ಣು ತಿನ್ನುವುದರಿಂದ ಬೆನ್ನು ನೋವು ಬೇಗನೆ ಗುಣವಾಗುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ಅನಾನಸ್, ಡಿ ಬ್ಲೂಬೆರಿ. ಉತ್ತರ ಡಿ ಬ್ಲೂಬೆರಿ. ನಿಮಗೆ ಹೃದಯ ಆರೋಗ್ಯ ಸಮಸ್ಯೆ ಇದೆ ಎಂದು ನೀವು ಯಾವ ಚಿಹ್ನೆಗಳನ್ನು ಕಂಡುಬರುತ್ತದೆ? ಎ ಹಸಿವಿನ ನಷ್ಟ, ಬಿ ತಲೆ ತಿರುಗುವಿಕೆ, ಸಿ ಸುಸ್ತಾಗುತ್ತಿದೆ, ಡಿ ಎದೆನೋವು. ಉತ್ತರ ಡಿ ಎದೆನೋವು. ಅಧಿಕ ರಕ್ತದ ಸಕ್ಕರೆಯಿಂದ ಯಾವ ಅಂಗವು ಪರಿಣಾಮ ಬೀರುತ್ತದೆ? ಎ ಶ್ವಾಸಕೋಶ, ಬಿ ಮೂತ್ರಪಿಂಡ, ಸಿ ಹೃದಯ, ಡಿ ದೃಷ್ಟಿ. ಉತ್ತರ ಡಿ ದೃಷ್ಟಿ. ಭಾರತದಲ್ಲಿ ಮೊದಲು ರೈಲು ಮಾರ್ಗವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಎ 1853ರಲ್ಲಿ, ಬಿ 1920ರಲ್ಲಿ, ಸಿ 1890ರಲ್ಲಿ, ಡಿ 1700ರಲ್ಲಿ. ಉತ್ತರ ಎ 1853ರಲ್ಲಿ. ಪ್ರತಿದಿನ ಕೂದಲಿಗೆ ಎಣ್ಣೆ ಹಚ್ಚಿದರೆ ಏನಾಗುತ್ತದೆ? ಎ ಕೂದಲು ಪೋಷಣೆ ಆಗುತ್ತದೆ, ಬಿ ಮೆದುಳು ಸುಧಾರಿಸುತ್ತದೆ, ಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಡಿ ಕೂದಲನ್ನು ಬಲಪಡಿಸುತ್ತದೆ. ಉತ್ತರ ಮೇಲಿನ ಎಲ್ಲವೂ. ಯಾವ ಹಣ್ಣಿನಲ್ಲಿ ಹೆಚ್ಚು ಪ್ರೋಟೀನ್ ಇದೆ? ಎ ಕಿತ್ತಳೆ, ಬಿ ಪೇರಳೆ, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಬಿ ಪೇರಳೆ. ನಮ್ಮ ಮೂತ್ರಪಿಂಡಗಳು ತುಂಬಾ ಆರೋಗ್ಯಕರವಾಗಿರಲು ಏನು ತಿನ್ನಬೇಕು? ಎ ಕ್ಯಾರೆಟ್, ಬಿ ಬೆಳ್ಳುಳ್ಳಿ, ಸಿ ಆಲೂಗಡ್ಡೆ, ಡಿ ಈರುಳ್ಳಿ. ಉತ್ತರ ಡಿ ಈರುಳ್ಳಿ.